ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವಿವಾಗ ಹೋಗ್ತಾ ಇದ್ದೀವಿ ತಲಕಾವೇರಿ ದೇವಸ್ಥಾನಕ್ಕೆ. ಇದು ತಲಕಾವೇರಿಲಿದೆ. ಹಾಗೆ ಕಾವೇರಿ ನದಿಯ ಮೂಲ ತಲಕಾವೇರಿ. ಆ್ಯಂಡ್ ಇದು ಬಂದು ಕೊಡಗು ಡಿಸ್ಟ್ರಿಕ್ಟಲ್ಲಿ ಭಾಗಮಂಡಲ ಹತ್ತಿರ ಬ್ರಹ್ಮಗಿರಿ ಹಿಲ್ಸ್ ಮೇಲೆ ಲೊಕೇಟ್ ಆಗಿದೆ. ಹಾಗೆ ಕೇರಳದ ಕಾಸರಗೋಡಿಗೂ ಇದು ಹತ್ತಿರ ಆಗುತ್ತಂತೆ. ಆ್ಯಂಡ್ ತಲಕಾವೇರಿ ಈಸ್ ಎಟ್ ಎ ಹೈಟ್ ಆಫ್ 1276 ಮೀಟರ್ ಅಬೌವ್ ದ ಸೀ ಲೆವೆಲ್. ಸೊ ವಿಂಡೋಯಿಂದ ನಿಮಗೆ ವ್ಯೂನ ತೋರಿಸ್ತಾ ಇದ್ದೀನಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ವೆಸ್ಟರ್ನ್ ಘಾಟ್ಸು, ಈ ದಟ್ಟವಾದ ಕಾಡು ವೆಸ್ಟರ್ನ್ ಘಾಟ್ಸಲ್ಲಿ ಇರೋದ್ರಿಂದ ಇಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ, ಕ್ಲೋಸ್ ಟು 700 ಸೆಂಟಿಮೀಟರ್. ಹಾಗೆ ನಾವಿನ್ನೇನು ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗಿಗೆ ಸ್ಪೇಸ್ ಸಫಿಷಿಯೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಬ್ಯೂಟಿಫುಲಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಹಾಗೆ 2 ಅಂಗಡಿ ಇದೆ, ಒಂದು ಹಣ್ಣುಕಾಯಿ ಅಂಗಡಿ, ಹಾಗೆ ಇನ್ನೊಂದು ಚಿಕ್ಕ ಮಕ್ಕಳಿಗೆ ತೊಗೊಳ್ಬೇಕಾದ ಅಂತ ಒಂದು ಆಟ ಸಾಮಾನಿನ ಅಂಗಡಿ ಇದೆ. ಆ್ಯಂಡ್ ಸುಮಾರು ವೆಹಿಕಲ್ಸ್ ಇದ್ದಾವೆ, ಅಂದರೆ ತುಂಬ ಜನ ಇದ್ದಾರೆ. ಹಾಗೆ ಸಫಿಷಿಯೆಂಟ್ ಸ್ಪೇಸ್ ಕೂಡ ಇದೆ ಪಾರ್ಕಿಂಗಿಗೆ. ತಲಕಾವೇರಿ ದೇವಸ್ಥಾನ ತುಂಬಾ ಪವಿತ್ರವಾದ ಸ್ಥಳ ಅನ್ನುವ ನಂಬಿಕೆ ಇದೆ. ಹಾಗೆ 2007ನಲ್ಲಿ ಸ್ಟೇಟ್ ಗೌರ್ಮೆಂಟಿಂದ ಈ ದೇವಸ್ಥಾನ ಕಂಪ್ಲೀಟ್ಲಿ ರಿನೋವೇಟ್ ಆಗಿದೆ. ಈಗ 2025 ಆದ್ರೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಫುಟ್ವೇರ್ ಬಿಡೋದಕ್ಕೆ ಸಪ್ರೇಟ್ ಒಂದು ಸೆಕ್ಷನ್ ಇದೆ. ಒಂದು ಜೊತೆಗೆ 3 ರೂಪೀಸ್ ಚಾರ್ಜ್ ಮಾಡ್ತಾರೆ, ಬಟ್ ಸ್ಟಿಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಾಕಷ್ಟು ಸ್ಟೆಪ್ಸ್ಗಳನ್ನ ನಡ್ಕೊಂಡು ಹೋಗಬೇಕು. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ತಲಕಾವೇರಿ ಟೆಂಪಲ್ಗೆ. ನೀವೇನಾದರೂ ಹೋಗಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇಲ್ಲಿ ಯಾವ್ಯಾವ ದೇವ್ರನ್ನ ಪೂಜಿಸ್ತಾರೆ ಅಂತ ಹೇಳಿದರೆ, ಮೊದಲನೇದಾಗಿ ಕಾವೇರಮ್ಮ ದೇವ್ರನ್ನ ಪೂಜಿಸ್ತಾರೆ, ಹಾಗೆ ಗಣೇಶನನ್ನು ಪೂಜಿಸ್ತಾರೆ. ಆ್ಯಂಡ್ ಅಗಸ್ತೇಶ್ವರ ಅನ್ನುವ ಒಂದು ದೇವಸ್ಥಾನ ಕೂಡ ಇದೆ. ಕಾಲ ಎಷ್ಟು ಬದಲಾಗಿದೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸುತ್ತೆ. ಮುಂಚೆ ಎಲ್ಲ ಹುಂಡಿಗೆ ದುಡ್ಡಾಗ್ತಾ ಇದ್ವಿ, ಇವಾಗ ಈ ಹುಂಡಿ ಅಂತ ಬಂದಿದೆ, ಅಂದರೆ ಎಲೆಕ್ಟ್ರಾನಿಕ್ ಹುಂಡಿ ಅಂತ. ಅದಕ್ಕೆ ನಾವು ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡೋದು. ಸೊ ಈ ಥರ ಒಂದು ಸೆಟಪ್ ಇದೆ ಇಲ್ಲಿ. ಹಾಗೆ ಇಲ್ಲಿ ನಂದಿಯ ಬಾಯಿಂದ ನಿಧಾನಕ್ಕೆ ನೀರು ಬರ್ತಾ ಇದೆ. ಆ್ಯಂಡ್ ಅಲ್ಲಿ ಒಂದು ಸರ್ಕಲ್ ಏನು ಕಾಣಿಸ್ತಾ ಇದೆಯಲ್ಲ, ಪಾಟ್ ಥರ, ಅದರೊಳಗಡೆ ಕಾಯಿನ್ನ ಹಾಕಬೇಕು. ನಮ್ಮದೇನೇ ವಿಷಸ್ ಇದ್ದರೂ ಕೇಳಿಕೊಂಡು ಹಾಕಿದ್ರೆ ಆ ಒಂದು ಸರ್ಕಲ್ ಒಳಗಡೆ ಬಿದ್ದರೆ ಖಂಡಿತವಾಗ್ಲೂ ಅದು ಆಗೇ ಆಗುತ್ತೆ ಅಂತ ನಂಬಿಕೆ ಇದೆಯಂತೆ. ಸೊ ಶ್ರದ್ಧೆಯಿಂದ ಬೇಡ್ಕೊಂಡು ಹಾಕಿದ್ರೆ ಖಂಡಿತವಾಗ್ಲೂ ಆ ಒಂದು ಸರ್ಕಲ್ ಒಳಗಡೆ ಬಿದ್ದೇ ಬೀಳುತ್ತೆ. ನಾನು 3 ಟೈಮ್ಸ್ ಹಾಕಿದ್ದೆ, 3 ಸಲನೂ ಅಷ್ಟೇ ಕರೆಕ್ಟಾಗಿ ಹೋಗಿ ಆ ಒಂದು ಸರ್ಕಲ್ ಒಳಗಡೆ ಬಿದ್ದಿತ್ತು. ಸೊ ಖಂಡಿತವಾಗ್ಲೂ ನೀವು ಶ್ರದ್ಧೆಯಿಂದ ಬೇಡ್ಕೊಂಡ್ರೆ ದೇವ್ರ ಹತ್ರ ಎಲ್ಲ ಕೆಲಸಗಳು ಆಗೇ ಆಗುತ್ತೆ. ಈ ಒಂದು ಟ್ಯಾಂಕ್ ಅಥವಾ ಕುಂಡಿಕೆ ಅಂತ ಏನು ಕರೀತಾರೆ, ಸೊ ಇದು ಬಂದು ಕಾವೇರಿ ನದಿಯ ಮೂಲ ಅಂತೆ. ಹಾಗೆ ಆಮೇಲಿಂದ ಈ ನೀರು ಎಷ್ಟೋ ದೂರದಲ್ಲಿ ಹೋಗಿ ಅಂಡರ್ಗ್ರೌಂಡಿಂದ ಹರಿಯುತ್ತೆ ಅನ್ನುವ ನಂಬಿಕೆ ಇದೆ. ಸೊ ಇದನ್ನು ನಾನು ಗೂಗಲ್ ಮಾಡಿ ತಿಳ್ಕೊಂಡೆ. ಇಲ್ಲಿ ಕಾವೇರಮ್ಮನ ಪೂಜಿಸ್ತಾರೆ. ಹಾಗೆ ಇಲ್ಲಿ ಗಣೇಶನ ದೇವಸ್ಥಾನ ಒಂದು ಇದೆ, ಇನ್ನೊಂದು ಅಗಸ್ತೇಶ್ವರನ ದೇವಸ್ಥಾನ ಇದೆ. ಸೊ ಟೋಟಲಿ 3 ದೇವರನ್ನ ಪೂಜಿಸ್ತಾರೆ, ಕಾವೇರಮ್ಮ, ಗಣೇಶ ಹಾಗೆ ಅಗಸ್ತೇಶ್ವರ. ಈ ಜಾಗದ ಹಿಸ್ಟ್ರಿ ಹೇಳಬೇಕು ಅಂತ ಅಂದರೆ 1780 1790 AD ಲಿಂಗರಾಜ 1 ಅನ್ನುವ ರಾಜ ಒಬ್ಬರು ಕೊಡಗನ್ನ ಆಳ್ತಾ ಇರ್ತಾರೆ. ಆ ಸಮಯದಲ್ಲಿ ವೆಂಕಪ್ಪಯ್ಯ ಅನ್ನುವ ಒಬ್ಬ ಬ್ರಾಹ್ಮಣ ತಲಕಾವೇರಿಗೆ ಬರ್ತಾರೆ, ಅವರು 2 ಬ್ರದರ್ಸ್ನ ಕರ್ಕೊಂಡ್ಬಿಟ್ಟು. ಹಾಗೆ ಒಂದಿನ ರಾಜನ ಕನಸಿನಲ್ಲಿ ದೇವರು ಬಂದು ಹೇಳ್ತಾರೆ, ಒಬ್ಬ ಬ್ರಾಹ್ಮಣ ಬರ್ತಾ ಇದ್ದಾನೆ ತಲಕಾವೇರಿಗೆ, ಸೊ ಅವರಿಂದನೇ ನನ್ನ ಪೂಜೆಯನ್ನು ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಕನಸಲ್ಲಿ ದೇವರು ಹೇಳ್ತಾರೆ. ಅದಾಗಿದ್ದ ನೆಕ್ಸ್ಟ್ ಡೇನೇ ರಾಜ ಅವ್ರ ಸೈನ್ಯನ ಕಳಿಸ್ತಾರೆ, ಈ 3 ಬ್ರಾಹ್ಮಣರನ್ನ ಹುಡ್ಕೊಂಡು ಕರ್ಕೊಂಬನ್ನಿ ಅಂತ ಹೇಳಿಬಿಟ್ಟು. ಅದೇ ರೀತಿ ಅವ್ರ ಸೈನ್ಯ ಕೂಡ ಅವ್ರನ್ನ ಹುಡ್ಕೊಂಡು ರಾಜರ ಬಳಿ ಕರ್ಕೊಂಬರ್ತಾರೆ. ಅದಾದಮೇಲೆ ರಾಜ ಹೇಳ್ತಾರೆ, ಈ ಒಂದು ದೇವಸ್ಥಾನದ ಪೂಜೆನ ನೀವು ಮುಂದುವರಿಸ್ಕೊಂಡು ಹೋಗಬೇಕು, ನಾನು ಇದಕ್ಕೆ ಸಂಬಳ ಕೂಡ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದಾದಮೇಲೆ ವೆಂಕಪ್ಪಯ್ಯ ಅನ್ನೋರು ಒಪ್ಕೊತಾರೆ, ಈ ಒಂದು ಒಪ್ಪಂದಕ್ಕೆ ಒಪ್ಕೋತಾರೆ. ಆವಾಗಿನಿಂದ ತಲಕಾವೇರಿಲಿ ಆಚಾರ್ ಫ್ಯಾಮಿಲಿನೇ ದೇವ್ರನ್ನ ಪೂಜಿಸ್ತಾ ಇರೋದು. ಹಾಗೆ ಗಂಡು ಮಕ್ಕಳು ಯಾರೇ ಈ ಒಂದು ಫ್ಯಾಮಿಲಿಲಿ ಹುಟ್ಟಿದ್ರೆ ಅವ್ರಿಗೆ ಜನ್ಮಸಿದ್ಧ ಹಕ್ಕು ಇರುತ್ತೆ, ಒಂದು ಪೂಜಾರಿಯಾಗಿ ಈ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡೋದಕ್ಕೆ. ಇವಾಗ ಪೂಜೆ ಮಾಡ್ತಿರೋರು ವೆಂಕಪ್ಪಯ್ಯ ಅವರ 9th ಜನರೇಷನ್.
ಸಾಮಾನ್ಯವಾಗಿ ಪವಿತ್ರವಾದ ಸ್ಥಳಗಳಲ್ಲಿ ಹಸುಗಳು ನೋಡೋದಕ್ಕೆ ಸಿಗುತ್ತೆ. ಮಂತ್ರಾಲಯದಲ್ಲೂ ಅಷ್ಟೇ ಯಾವಾಗಲೂ ಹಸು ಇದ್ದೇ ಇರುತ್ತೆ, ನೀವು ಗಮನಿಸಿರ್ತೀರಾ. ಆ್ಯಂಡ್ ಇಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದೆ, ಹಾಗೆ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಆ್ಯಂಡ್ ವ್ಯೂ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಪಾರ್ಕಿಂಗಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈ ದೇವಸ್ಥಾನದ ಟೈಮಿಂಗ್ಸ್ ಬಂದರೆ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ, ಹಾಗೆ 12:30ಗೆ ಕ್ಲೋಸ್ ಆಗುತ್ತೆ ಮಧ್ಯಾಹ್ನ. ಮತ್ತು ಮಧ್ಯಾಹ್ನ 2:30ಗೆ ಓಪನ್ ಆಗುತ್ತೆ, ಹಾಗೆ 5:00ವರೆಗೆ ಕ್ಲೋಸ್ ಆಗುತ್ತೆ. ಅದಾದಮೇಲೆ ಒಳಗಡೆ ಪ್ರವೇಶ ಇರೋದಿಲ್ಲ. ಆ್ಯಂಡ್ ಫೈನಲಿ ಟೆಂಪಲ್ ವಿಸಿಟ್ ಮುಗೀತು ನಮ್ಮದು. ನೀವೇನಾದರೂ ಹೋಗಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.